ವಿಶೇಷವಾದ ತಿಂಡಿ ಕಡಲೆಬೇಳೆ ಸುಕ್ಕಿನುಂಡೆ ವಿನಾಯಕನಿಗೆ ತಯಾರಿಸಿದ್ರು. ಟೀಮ್ ಬಿನವರು ಈ ಬೆನಕನ ಹಬ್ಬಕ್ಕೆ ಏನ್ ತಯಾರಿಸ್ತಿದ್ದಾರೆ ಗೊತ್ತಾ? ಗೆಣಸಿನ ಜಾಮೂನ್. ವಿಶೇಷವಾಗಿದೆ ಅಲ್ವಾ? ಬನ್ನಿ ಹೇಗ್ ಮಾಡೋದು ಅಂತ ಅವ್ರನ್ನೇ ಕೇಳೋಣ. ರೆಡಿನಾ ಟೀಮ್ ಬಿ? ಬನ್ನಿ. ಈ ಗೆಣಸಿನ ಜಾಮೂನ್ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಬೇಯಿಸಿಟ್ಕೊಂಡಿರುವಂತಹ ಗೆಣಸು, ಇದು ಕಾರ್ನ್ಫ್ಲೋರ್, ಇದು ಬಾದಾಮಿ ಪೌಡರ್, ಇದು ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಕಬ್ಬಿನ ಹಾಲು. ಕಬ್ಬಿನ ಹಾಲು? ಹೌದು. ಅದ್ರಲ್ಲಿ ನೀವು ಪಾಕ ಮಾಡ್ತಿದ್ದೀರಾ? ಅದರಲ್ಲಿ ನಾವು ಪಾಕ ಮಾಡ್ತೀವಿ. ಒಬ್ರಿಗಿಂತ ಒಬ್ರು ಪೈಪೋಟಿಲಿ ಅಡ್ಗೆ ಮಾಡ್ತಿದಾರಲ್ಲಪ್ಪ, ಶುರು ಮಾಡ್ಬಿಡಿ ಬೇಗ ನೀವು. ಈಗ ಇದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲೋರ್, ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಬಿಡದ? ಇದಕ್ಕೆ ಹಾಕೋಣ. ಅಂದ್ರೆ ಉಂಡೆ ಕಟ್ಟಕ್ಕೆ ಬೇಕಾಗೋಷ್ಟು ಕಾರ್ನ್ಫ್ಲೋರ್ ಅನ್ನ ನಾವು ಅದು ಬಂಡಿ ಎಲ್ಲ ಬಿಡೋದಿಕ್ಕಾಗೋಷ್ಟು ಹದ ಬರಬೇಕು. ಬಾದಾಮ್ ಪೌಡರ್, ಬಾದಾಮಿ ಪುಡಿನೂ ಇದಕ್ಕೆ ಸೇರ್ಸ್ಕೊಂಡ್ ಬಿಡ್ಬೇಕಾ? ಸ್ವಲ್ಪ ಸಿಹಿನೂ ಇರುತ್ತಲ್ಲ, ಗೆಣಸು ಸಿಹಿ ಇರುತ್ತೆ, ಬಾದಾಮಿಗೆ ಒಂಚೂರು ಇರುತ್ತೆ. ಇದನ್ನ ಕಲ್ಸ್ಕೊಳ್ಳೋಣ ಈಗ ಚೆನ್ನಾಗಿ. ಲಕ್ಷ್ಮಿ ಮತ್ತೆ ರೇಖಾದಾಸ್ ಇಬ್ರಿಗೊಂದು ಪ್ರಶ್ನೆ. ನಾವ್ ಯಾವಾಗಲೂ ಜಾಮೂನ್ಗೆ ಸಕ್ಕರೆ ಪಾಕ ಮಾಡೋ ಸಕ್ಕರೆ ಬಳಸ್ತೀವಿ, ಇಲ್ಲಿ ನೀವ್ ಯಾಕೆ ಇದ್ರದ್ದು ಕಬ್ಬಿನ ಹಾಲು ಬಳಸ್ತಾ ಇದ್ದೀರಾ? ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕಿಂತ ಮೊದಲು ಒಂದ್ ಸ್ವಲ್ಪ ಕೆಲಸ ಮಾಡ್ತಾ ಮಾತಾಡ್ತೀವಿ. ಕಾಯಕವೇ ಕೈಲಾಸ. ಒಂದು ಫಸ್ಟ್ ಎಣ್ಣೆನ ಕಾಯಕ್ಕಿಡ್ತಿದೀವಿ, ಇನ್ನೊಂದು ಇದರಲ್ಲಿ ಒಲೆ ಮೇಲೆ ಕಬ್ಬಿನ ಹಾಲನ್ನ ಕಾಯೋಕಿಡ್ತಿದೀವಿ. ಎಣ್ಣೆ ಕಾಯಕ್ಕಿಟ್ಟಾಯ್ತು, ಜೊತೆಗೆ ಈಗ ಕಬ್ಬಿನ ಹಾಲು ಇಡ್ತಿದೀವಿ. ಎಣ್ಣೆಗೆ ಹಾಕ್ಬೋದಲ್ಲ? ಅಲ್ಲ, ಹಾಕ್ಬೋದು. ಗೋಡಂಬಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀವಿ, ಅದು ಕಟ್ ಮಾಡಿ ಇಟ್ಕೊಂಡಿದೀವಿ. ಗೋಡಂಬಿ ಹಾಕಿದ್ದೀರಾ? ಈಗ ದ್ರಾಕ್ಷಿ, ಏಲಕ್ಕಿ ಪುಡಿ. ಸರಿನಾ? ಓಕೆ. ಈಗ ಏನು ಗೊತ್ತಾ ಸ್ವಪ್ನ, ಇವರು ತುಂಬಾ ಬುದ್ಧಿವಂತರು. ಇವರು ಏನು ಕೇಳಿದ್ರು ಕೇಳಿಸ್ಕೊಳ್ಳದಂಗೆ ಇದ್ಬಿಟ್ರೆ ಆನ್ಸರ್ ಮಾಡೋ ನೆಸಿಟಿ ಇಲ್ಲ. ಏನು ಮಾತಾಡ್ತಾನೆ ಇದೀವಿ ನಮ್ಮ ಪಾಡಿಗೆ, ಅವ್ರ ಪಾಡಿಗೆ ಇದಾರೆ. ಹೇಳ್ಬಿಡಮ್ಮ ಅವ್ರಿಗೆ ಉತ್ತರ ಹೇಳೋಷ್ಟೊತ್ತಿಗೆ ನೀವ್ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ನಾವ್ ಏನಪ್ಪ ಮಾಡೋದು? ಒಂದಕ್ಕೆ ಆನ್ಸರ್ ಮಾಡ್ಲಿಲ್ಲ. ಹೇಳ್ತಾಳೆ ಇರಿ, ಈಗ ಹೇಳ್ತಾಳೆ. ನಾವು ಕೆಲಸ ಮಾಡ್ತಾ ಆನ್ಸರ್ ಮಾಡ್ತೀವಿ ಅಂದ್ವಿ. ನೀವೆಲ್ಲಿ ಬರೇ ಕೆಲಸ ಮಾಡ್ತಾ ಇದ್ದೀರಾ? ಆನ್ಸರ್ ಮಾಡ್ಬಿಡ್ಬ. ಕಬ್ಬಿನ ಹಾಲಲ್ಲಿ ಹೆಸರೇ ಹೇಳ್ತಿರೋ ಹಾಗೆ ಕಬ್ಬಿಣದ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಪರಿಮಳ ಚೆನ್ನಾಗಿರುತ್ತೆ, ರುಚಿ ಡಿಫರೆಂಟ್ ಆಗಿರುತ್ತೆ. ಅಂದ್ರೆ ಈ ಬೆಲ್ಲದ ಪಾಕ ಮತ್ತೆ ಸಕ್ಕರೆ ಪಾಕಕ್ಕಿಂತ ವಿಭಿನ್ನವಾಗಿರುತ್ತೆ. ಆ ಟೇಸ್ಟ್ ಯಾವಾಗ್ಲೂ ನೀವು ಆ ಟೇಸ್ಟ್ ತಗೋತಾ ಇರ್ತೀರಲ್ವಾ, ಜಾಸ್ತಿ ಸಕ್ಕರೆ ಬೆಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಲಕ್ಷ್ಮಿ, ಗಣೇಶನ್ ಹಬ್ಬ ಎಲ್ರಿಗೂ ಸಡಗರ ಸಂಭ್ರಮ, ಎಲ್ರೂ ಈ ಹಬ್ಬಕ್ಕೋಸ್ಕರ ಕಾಯ್ತಿರ್ತಾರೆ. ಚಿಕ್ಕ ಮಕ್ಕಳಂತೂ ಹೊಸ ಬಟ್ಟೆ ಸಿಗುತ್ತೆ, ಗಣಪತಿನ ಕೂರಿಸ್ತಾರೆ, ಈ ನೈವೇದ್ಯಕ್ಕೆ ಇಟ್ಟಿರುವಂತ ಕಡುಬು ಕರ್ಜಿಕಾಯಿ ಎಲ್ಲ ಸಿಗುತ್ತೆ ಅಂತ, ಮೋದಕ ಎಲ್ಲ ಸಿಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ನೀವು ಯಾವ ರೀತಿ ಹಬ್ಬನ ಆಚರಣೆ ಮಾಡ್ತೀರಾ, ಅಥವಾ ಈ ಹಿಂದೆ ನೀವು ಆಚರಿಸಿರುವಂತಹ ಹಬ್ಬಗಳಲ್ಲಿ ನಿಮಗೆ ನೆನಪಿನಲ್ಲಿ ಇರುವಂತ ಹಬ್ಬ ಯಾವುದು? ಅಂದ್ರೆ ಈ ಗಣೇಶನ ಹಬ್ಬದಲ್ಲಿ ಯಾವ ಇನ್ಸಿಡೆಂಟ್ ನಿಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ? ಎಣ್ಣೆ ಕಾದಿದೆ, ನೀವು ಇದು ಹಾಕ್ತಾನೆ ನನಗೆ ಹೇಳ್ಬೋದು ಯಾವ ಇನ್ಸಿಡೆಂಟ್ ನಿಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ ಅಂತ. ನಮ್ಮ ಊರಲ್ಲಿ ಒಂದು ಉದ್ಭವ ಗಣೇಶನ್ ಮೂರ್ತಿ ಇದೆ, ಕಲ್ಲಿನ ಮೂರ್ತಿ. ಅದಿದ್ದಾಗಿಂದ ಅದೊಂದು ತುಂಬಾ 100ಕ್ಕಿಂತ ಜಾಸ್ತಿ ಹಳೆ ಮೂರ್ತಿ, ವರ್ಷ ಹಳೆದು. ಆ ಮೂರ್ತಿ ಇರೋದ್ರಿಂದ ನಮ್ಮ ಊರಲ್ಲಿ ಗಣೇಶನ್ ತರೋದಿಲ್ಲ. ರೇಖಾದಾಸ್ ಅವ್ರು ಈಗ ಹೇಳ್ಬೇಕು. ಇಲ್ಲಿ ಸೌತ್ ಅಲ್ಲೇ ಗಣೇಶ ಹಬ್ಬ ಬೇರೆ ತರ ಮಾಡ್ತಾರೆ, ಅಲ್ಲಿ ನಾರ್ತ್ ಅಲ್ಲೇ ಬೇರೆ ತರ ಮಾಡ್ತಾರೆ. ಅಂದ್ರೆ ತಿಂಡಿ ಅಡ್ಗೆಗಳಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂತಂದ್ರೆ ಅಲ್ಲಿ ಮೋದಕ್ ಜಾಸ್ತಿ ಮಾಡ್ತಾರೆ, ಆಮೇಲೆ ಲಡ್ಡು ಇಡ್ತಾರೆ. ಗಣೇಶನಿಗೆ ಲಡ್ಡು ತುಂಬಾ ಇಷ್ಟ. ಇಲ್ಲಿ ತಿಂಡಿಗಳು ಮನೇಲಿ ಇದು ಮಾಡ್ತಿರಲ್ಲ, ಅಲ್ಲಿ ಲಡ್ಡು ಮಾಡಿ ಅಂಗಡಿಯಿಂದ ತರೋದಿಲ್ಲ, ಮನೆಯಲ್ಲೇ ಲಡ್ಡು ಮಾಡಿ ಇಡ್ತಾರೆ. ಆಮೇಲೆ ಮೋದಕ್ ಅದು ತುಂಬಾ ಇಂಪಾರ್ಟೆಂಟ್, ಅದು ಇಡ್ತಾರೆ. ಸೊ ಮೇನ್ ಆಗಿ ಇದೆರಡು, ಮಿಕ್ಕಿದೆಲ್ಲ ನಿಮ್ ಇಷ್ಟದ್ದು ಏನ್ ಬೇಕೋ ಮಾಡ್ಬೋದು. ಗಣೇಶನಿಗೆ ಇದೆರಡು ತುಂಬಾ ಇಷ್ಟ ಅಂತ ಇದೆರಡು ಫಸ್ಟ್ ನೈವೇದ್ಯಕ್ಕೆ ಇಡೋದು, ಆ ತರ ಮಾಡ್ತಾರೆ. ನೀವು ವಿಜೃಂಭಣೆಯಿಂದ ಆಚರಿಸಿರುವಂತದ್ದು ಯಾವ್ದಾದ್ರು ನೆನಪಿದ್ಯಾ, ಅಥವಾ ಏನಾದ್ರೂ ಘಟನೆಗಳು ನೆನಪಿದ್ಯಾ? ಯಾವಾಗ್ಲೂ ಪ್ರತಿ ವರ್ಷನೂ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಒಂದ್ಸಲ ಇದ್ದಕ್ಕಿದ್ದ ಹಾಗೆ ಏನಾಗೋಯ್ತು, 3 ತಿಂಗಳ ಕೆಲಸ ಇರ್ಲಿಲ್ಲ, ಕೈಯಲ್ಲಿ 5 ಪೈಸಾ ದುಡ್ಡು ಇರ್ಲಿಲ್ಲ. ಸ್ವಲ್ಪ ಅಮ್ಮ ಕಾಯಿಲೆ ಬಿದ್ರು, ಅಪ್ಪನೂ ಕಾಯಿಲೆ ಬಿದ್ರು, ನಾನು ದುಡಿಮೆ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಆ ತರ
ತುಂಬಾ ಕಷ್ಟ ಆಗೋಯ್ತು ನನಗೆ. ಒಂದು 5 ಪೈಸಕ್ಕೂ ಬಹಳ ಕಷ್ಟ ಆಗೋಯ್ತು. ಗಣೇಶ ಹಬ್ಬ ಬರ್ತಾ ಇದೆ, ಇನ್ನೇನು ನಾಡಿದ್ದ ಹಬ್ಬ. ಇವತ್ತವರೆಗೂ ನಾನು ಏನು ತಂದಿಲ್ಲ, ಒಂದು ಹೊಸ ಬಟ್ಟೆ ಬಿಟ್ಟಾಕಿ, ಹೊಸ ಬಟ್ಟೆ ಏನಿಲ್ಲ. ಅಟ್ಲೀಸ್ಟ್ ಗಣೇಶ ಕೂರಿಸ್ಬೇಕಾದ್ರೆ ನಾವು ಒಂದು ಕೆಂಪು ಬಟ್ಟೆ ಆದ್ರೂ ದೇವ್ರಿಗೆ ಇಡ್ತೀವಲ್ವ, ಅದು ಇಡೋದಕ್ಕೂ ದುಡ್ಡಿಲ್ಲ ಅಂದ್ರೆ ಒಂದು 25 ರೂಪೀಸ್ ಇಲ್ಲ ನನಗೆ. ಸರಿ ಈ ಸಲ ಗಣೇಶ ಹಬ್ಬ ಹೇಗ್ ಮಾಡೋದು, ಆಗೋದಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ನಾಳೆ ಗಣೇಶ ಹಬ್ಬ, ಇವತ್ತು ಎಲ್ಲ ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಅಂತ. ಒಂದ್ ವೇಳೆ ಇವತ್ತೇನಾದ್ರೂ ನನ್ನ ಕೈಯಲ್ಲಿ ದುಡ್ಡು ಬರ್ಲಿಲ್ಲ ಅಂತಂದ್ರೆ ಇನ್ಯಾವತ್ತೂ ನಾನು ಗಣೇಶ ಹಬ್ಬ ಆಗಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡೆ. ಸಾಯಂಕಾಲ ಅಷ್ಟಿಗೆ ಮನೆಗೆ ಯಾರೋ ಬಂದ್ಬಿಟ್ಟು ನಿಮ್ದು ಹಳೆ ಬ್ಯಾಲೆನ್ಸ್ ನಿಮ್ಗೆ ಕೊಡ್ಬೇಕಾಗಿತ್ತಲ್ಲ, ಇವತ್ತು ಹೇಗಿದ್ರು ನಾಳೆ ಗಣೇಶ ಹಬ್ಬ ಎಲ್ಲ ಕೊಟ್ಟು ಹೋಗೋಣ ಅಂತ ಪ್ರೊಡ್ಯೂಸರ್ ಕಳ್ಸಿದ್ದಾರೆ ಅಂದ್ಬಿಟ್ಟು ತಗೊಂಬಂದು 10,000 ರೂಪಾಯಿ ನನ್ನ ಕೈಗೆ ಕೊಟ್ರು. ನನಗೆ ಗೊತ್ತಿಲ್ಲ ಅದು ನನ್ನ ಹಳೇ ಬ್ಯಾಲೆನ್ಸ್, ಯಾವಾಗದು ಒಂದು 2 ವರ್ಷದ ಹಿಂದದ್ದು. ಎಷ್ಟು ಖುಷಿ ಆಗೋಯ್ತು ಅಂದ್ರೆ ನನಗೆ, ತುಂಬಾ ಹತ್ಬಿಟ್ಟೆ ನಾನು. ಅದು ಯಾವತ್ತೂ ಮರೆಯಕ್ಕಾಗಲ್ಲ ಅದು. ಈಗಲೂ ಅಷ್ಟೇ ಭಾವುಕರಾಗ್ತಾ ಇದ್ದೀರಾ ನೀವು? ಇಲ್ಲ, ಆ ಸಿಚುವೇಶನ್ ಆ ಥರ ಇತ್ತು. 5 ಪೈಸೆ ಇರಲಿಲ್ಲ ನನ್ನ ಹತ್ರ. ಆಮೇಲೆ ದುಡ್ಡು ಬಂತು, ದುಡ್ಡು ತಗೊಂಡೋಗಿ ಇಮಿಡಿಯೇಟ್ ಮಾರ್ಕೆಟ್ ನಾನೇ ಹೋಗ್ಬಿಟ್ಟು ಎಲ್ಲ ಸಾಮಾನು ತಂದು ಎಲ್ಲರಿಗೂ ಹೊಸ ಬಟ್ಟೆ ತಂದು ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡಿದೆ. ಇನ್ಯಾವತ್ತೂ ಆ ರೀತಿ ಆಗದೆ ಇರೋ ಹಾಗೆ ಖಂಡಿತವಾಗ್ಲೂ ಗಣೇಶ ನೋಡ್ಕೋತಾನೆ. ಕಣ್ಣೀರ್ ಹಾಕ್ಬೇಡಿ, ಅದು ಆ ಕೆಟ್ಟಗಳಿಗೆ ಹೊಟ್ಟೋಗಿದೆ ಅಲ್ವಾ? ತುಂಬಾ ಸಂತೋಷ ಆಯ್ತು. ಅವತ್ತಿಂದ ಇವತ್ತವರೆಗೂ ಮಿಸ್ ಮಾಡದೆ ಪ್ರತಿ ವರ್ಷನೂ ಹಬ್ಬ ಮಾಡ್ತೀನಿ. ಸ್ವಪ್ನ, ಪರವಾಗಿಲ್ಲ, ಇವರು ಮಾತಾಡ್ತಾನೆ ಫ್ರೈ ಮಾಡ್ಬಿಟ್ರು. ನನಗೇನೋ ಸ್ವಲ್ಪ ಕುತೂಹಲ ಇತ್ತು, ಈ ಗೆಣಸನ್ನ ಹೇಗೆ ಇವರು ಫ್ರೈ ಮಾಡ್ಬಾರ ಅಂತ. ಚೆನ್ನಾಗಿ ಬರ್ತಾ ಇದೆ. ಅದು ಸ್ವಲ್ಪ ತಣಿಬೇಕು, ತಣ್ಣದಾಗ ಇದನ್ನ ಹಾಕ್ಬೇಕು. ಬಿಸಿ ಇದ್ದಾಗ ಹಾಕ್ಬಾರ್ದು ಯಾವುದೇ. ಇಲ್ಲಿ ಅದನ್ನ ಹಾಕೋದು. ಇದು ನೆನಿಬೇಕಾ ಹೇಗೆ ಜಾಮೂನ್ ತರ? ಒಂದ್ ಸ್ವಲ್ಪ, ಈಗ ಜಾಮೂನ್ ಮಾಡಿದ ತಕ್ಷಣ ತಿನ್ನಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ಸ್ವಲ್ಪ ತುಪ್ಪದ ಇದು ಸಕ್ಕರೆ ನೀರಲ್ಲಿ ಅದು ಪಾಕದಲ್ಲಿ, ಸಕ್ಕರೆ ಪಾಕದಲ್ಲಿ ನೆಂದಾಗ ಅದಕ್ಕೆ ಅದ್ರೊಳಗೆ ಸ್ವಲ್ಪ ರಸ ಹೋದ. ಸಪ್ನ, ಗೆಣಸಿನ ಜಾಮೂನ್ ತಯಾರಾಗಿದೆ. ಬಿಸಿ ಬಿಸಿಯಾದ ಗೆಣಸಿನ ಜಾಮೂನ್ ಸಿದ್ಧವಾಯಿತು. ಗೆಣಸಿನ ಜಾಮೂನು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಗೆಣಸು, ಕಾರ್ನ್ಫ್ಲೋರ್, ಬಾದಾಮಿ ಪುಡಿ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಕಬ್ಬಿನ ಹಾಲು ಮತ್ತು ಎಣ್ಣೆ. ಮಾಡುವ ವಿಧಾನ: ಬೇಯಿಸಿ ರುಬ್ಬಿದ ಗೆಣಸಿಗೆ ಕಾರ್ನ್ಫ್ಲೋರ್, ಬಾದಾಮಿ ಪುಡಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದುಕೊಂಡು ಕಬ್ಬಿನ ಹಾಲಿನ ಪಾಕದಲ್ಲಿ ನೆನೆಸಿದ್ರೆ ಗೆಣಸಿನ ಜಾಮೂನು ಸವಿಯಲು ಸಿದ್ಧ. ನೈವೇದ್ಯ ಮಾಡಿದ್ದೀನಿ ದೇವರಿಗೆ. ಸರ್, ಈಗ ನಿಮ್ಮ ಸರ್ದಿ ರುಚಿ ನೋಡಿ. ಓಕೆ, ಈಗ ಗಣೇಶನ ಸರದಿ ಮುಗಿದಿದೆ. ಈಗ ನನ್ನ ಸರದಿ. ಯುಲ್ ಹ್ಯಾವ್ ಟು ವೇಟ್. ಓಕೆ ಓಕೆ, ಫಸ್ಟ್ ಸ್ವೀಟ್. ಸ್ವೀಟ್ ತಗೋ. ಎರಡೂ ಸ್ವೀಟ್. ನೀವ್ ಯಾಕೋ ಹೆದರಿಸ್ತಾ ಇದ್ದೀರಾ ನಿಮ್ ಎಕ್ಸ್ಪ್ರೆಷನ್ಸ್ ಅಲ್ಲಿ. ನಮಗೆ ಹೆದರಿಕೆ ಆಗ. ಓಕೆ, ಈಗ ಸುಕ್ಕಿನುಂಡೆಯ ಸರದಿ. ಓಕೆ, ಎರಡನ್ನೂ ಟೇಸ್ಟ್ ಮಾಡಿದಾಗ ಈಗ ಎರಡರ ಬಗ್ಗೆ ಕಮೆಂಟ್ಸ್ ಮೊದಲು ಹೇಳ್ಬೇಕಾಗುತ್ತಲ್ವಾ? ಹೌದು ಸರ್. ಓಕೆ, ಫಸ್ಟ್ ಬಿ ಟೀಮ್. ಒಳ್ಳೆ ಕಾನ್ಸೆಪ್ಟ್. ಕಬ್ಬಿನ ಹಾಲು ಯೂಸ್ ಮಾಡಿದ್ದೀರಾ. ನಾರ್ಮಲಿ ನಾವು ಶುಗರ್ ಸಿರಪ್ ಯೂಸ್ ಮಾಡ್ತೀವಿ ಅಥವಾ ಬೆಲ್ಲದ ಪಾನಕ ಯೂಸ್ ಮಾಡ್ತೀವಿ. ಕಬ್ಬಿನ ಹಾಲು ಯೂಸ್ ಮಾಡಿದ್ದೀರಾ. ನಂತರ ಗೆಣಸಿಗೆ ಕಾರ್ನ್ಫ್ಲವರ್ ಮತ್ತೆ ಬಾದಾಮ್ ಪುಡಿ ಹಾಕಿದ್ದೀರಾ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಿಗೆ ಅದು ಸಾಫ್ಟ್ ಆಗಿ ಬಂದಿತ್ತು. ಅದನ್ನ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ಕಾರ್ನ್ಫ್ಲವರ್ ಹಾಕಿ, ಅದು ಟೇಸ್ಟ್ ಅಲ್ಲಿ ಸಿಗ್ತಾ ಇದೆ. ದಟ್ ಇಸ್ ಒನ್ ಅಬ್ಸರ್ವೇಷನ್. ಸುಕ್ಕಿನುಂಡೆ by far the most common dessert. You
can't go wrong. And she has not gone wrong. She's the winner. ಈಗ ಯಾರಿಗೆ ಎಷ್ಟು ಅಂಕ ಅಂತ ತಿಳ್ಕೊಳ್ಳುವಂತ ಸಮಯ. ಸೊ ಟೀಮ್ ಎಗೆ ನೀವು ಎಷ್ಟು ಪಾಯಿಂಟ್ಸ್ ಅನ್ನ ಕೊಡ್ತೀರಾ? 10 ಪಾಯಿಂಟ್ಸ್ ಅಲ್ಲಿ. ಟೀಮ್ ಎಗೆ 10ರಲ್ಲಿ 8. ಟೀಮ್ ಬಿಗೆ? ಟೀಮ್ ಬಿ ಗುಡ್ ಎಫರ್ಟ್ ಬಟ್ ಕನ್ಸಿಸ್ಟೆನ್ಸಿ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಮಿಸ್ ಆಗಿದೆ. 6.5. ಪಾಯಿಂಟ್ಸ್ ಎಷ್ಟು ಅಂತ ತಿಳ್ಕೊಂಡಿದ್ದಾಯ್ತು, ಗಣಪತಿಗೆ ನೈವೇದ್ಯ ಮಾಡಿದ್ದಾಯ್ತು. ಮುಂದೇನ್ ಮಾಡೋದು? ಸ್ವಲ್ಪ ಆಟ ಇದ್ರೆ ಚೆನ್ನಾಗಿರತ್ತೆ ಅಲ್ವಾ, ಸ್ವಾರಸ್ಯ ಇರತ್ತೆ ಅಲ್ವಾ?